ವಿದ್ಯಾರ್ಥಿಗಳೇ, ಇದರಲ್ಲಿ ಅಧ್ಯಾಯ 2ರಲ್ಲಿ ಅಭ್ಯಾಸ 2.3ರಲ್ಲಿ ಪ್ರಶ್ನೆ 5 ನೋಡೋಣ. ಏನು ಕೊಟ್ಟಿದ್ದಾನೆ? ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ RTS ಆಗಿರುವಂತೆ ಎಸ್ ಮತ್ತು ಟಿಗಳು ತ್ರಿಭುಜ ಪಿ ಕ್ಯೂ ಆರ್ನ PR ಮತ್ತು QR ಬಾಹುಗಳ ಮೇಲಿನ ಬಿಂದುಗಳಾದರೆ ತ್ರಿಭುಜ PRQ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ RTS ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಫಸ್ಟು ತ್ರಿಭುಜವನ್ನು ಬರ್ಕೊಳ್ಳೋಣ. ಇದು ನಮ್ಮದು ತ್ರಿಭುಜ. ಏನಿದೆ? PQR. ಹಾಗೆಯೇ ಎಸ್ ಮತ್ತು ಟಿಗಳು PR ಮತ್ತು QR. PRನಲ್ಲಿ ಮತ್ತು QRನಲ್ಲಿರ್ತಕ್ಕಂಥ ಬಿಂದುಗಳು. ಅದನ್ನೇ ನಾನು ಎಸ್ ಮತ್ತು ಟಿ ಅಂತ ಸೇರಿಸಿದ್ದೀನಿ. ಏನಿದೆ ಇಲ್ಲಿ? ಆ್ಯಂಗಲ್ ಪಿ ಅಂದರೆ ಈ ಕೋನ. ಇದನ್ನು ನಾನು ಆ್ಯಂಗಲ್ 1 ಅಂತ ಇಟ್ಕೊಳ್ತೀನಿ. ಇಸ್ ಈಕ್ವಲ್ ಟು ಆ್ಯಂಗಲ್ RTS. ಈ RTS ಕೋನಕ್ಕೆ ಸಮ ಈ ಆ್ಯಂಗಲ್ 2 ಅಂತ ತೊಗೊಳ್ತೀನಿ. ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2 ಆಗಿದೆ. ಅದರ ಜೊತೆಗೆ ಇಲ್ಲಿ ನಾವು ಹೋಲಿಕೆ ಮಾಡಬೇಕಾದ್ರೆ ಇವೆರಡನ್ನೂ ಕೂಡ ಸಮ ಅಂತ ತೋರಿಸ್ಬೇಕು ಅಂದರೆ ನಮಗೆ ಗುಣಗಳ ಬಗ್ಗೆ ಗೊತ್ತಿರಬೇಕು. ಕೋನ ಹಾಗೆಯೇ ಕೋನ ಮತ್ತು ಬಾಹು ಕೋನ ಬಾಹು ಇವ್ಯಾವುದರಲ್ಲಾದ್ರೂ ಒಂದರಲ್ಲಿ ನಮಗೆ ಸಮರೂಪತೆ ಸಿಕ್ತು ಅಂದರೆ ಈ ಎರಡೂ ತ್ರಿಭುಜಗಳನ್ನು ಸಮರೂಪತೆ ಆಗಿದ್ದಾವೆ ಅಂತಂದೇಳಿ ತೋರಿಸ್ಬೋದು. ಈಗ ಕೊಟ್ಟಿರ್ತಕ್ಕಂಥ ತ್ರಿಭುಜದಲ್ಲಿ ತ್ರಿಭುಜ PQRನಲ್ಲಿ ಏನಾಗಿದೆ? ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ RTS. ಅದನ್ನೇ ನಾನು ಏನಂತ ತೊಗೊಂಡಿದ್ದೀನಿ? ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2 ಅಂತ ತೊಗೊಂಡಿದ್ದೀನಿ. ಇದು ಯಾವುದಿದು? ದತ್ತದಲ್ಲಿ ಬಂದಿರತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಅಂಶ. ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2 ಇದು ದತ್ತಾಂಶದಲ್ಲಿ ಇರ್ತಕ್ಕಂಥದ್ದು. ಈ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ಯಾವ್ಯಾವುದು? ಒಂದು PRQ ಯಾವುದರಲ್ಲಿ ಬರ್ತಕ್ಕಂಥದ್ದು? PRQ. ಇನ್ನೊಂದು RTS. ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡೋಣ. ತ್ರಿಭುಜ PRQ ಮತ್ತು ತ್ರಿಭುಜ RTSಗಳಲ್ಲಿ ಏನಾಗುತ್ತೆ? ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2 ಇದು ದತ್ತಾಂಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ್ಯಂಗಲ್ PRQ ಈಸ್ ಈಕ್ವಲ್ ಟು ಆ್ಯಂಗಲ್ TRS. ಯಾವ್ಯಾವುದು? PRQ ಮತ್ತು TRS ಎರಡೂ ಕೂಡ ಕೋನಗಳು ಎರಡೂ ತ್ರಿಭುಜಕ್ಕೆ ಬರುತ್ತೆ. ಅದರಿಂದ ಸಾಮಾನ್ಯ ಕೋನ ಆಯಿತು. ಹಾಗಿದ್ಮೇಲೆ ಎರಡೂ ಕೋನಗಳು ಸಮ ಇದ್ದಾವೆ ಅಂದಮೇಲೆ ಕೋನ ನಿರ್ಧಾರಕ ಗುಣವನ್ನು ಉಪಯೋಗಿಸ್ಕೋಬೋದು. ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ PRQ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ RTS ಆಗಿದೆ. ಭಾಳ ಈಸಿ ಇರ್ತಕ್ಕಂಥದ್ದು. ಎರಡನ್ನೂ ಕೂಡ ಹೋಲಿಕೆ ಮಾಡ್ತಕ್ಕಂಥದ್ದು ಅಷ್ಟೇ. ಅಷ್ಟು ಬಿಟ್ಟರೆ ನೀನು ಕೂಡ ಇಲ್ಲ, ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕದಲ್ಲಿ ಅಭ್ಯಾಸ 2.3ರಲ್ಲಿ ಪ್ರಶ್ನೆ 6ರಲ್ಲಿ ಏನು ಕೊಟ್ಟಿದ್ದಾನೆ? ಚಿತ್ರದಲ್ಲಿ ತ್ರಿಭುಜ ABE ಅಂದರೆ ABE ತ್ರಿಭುಜ ಮತ್ತು ACD ತ್ರಿಭುಜ ಈ ಎರಡೂ ತ್ರಿಭುಜಗಳು ಕೂಡ ಏನಾಗಿದ್ದಾವೆ? ಸರ್ವಸಮ ಆಗಿರ್ತಕ್ಕಂಥದ್ದು. ಸರ್ವಸಮ ತ್ರಿಭುಜಗಳಾಗಿದ್ದಾವೆ. ಏನು ತೋರಿಸ್ಬೇಕು? ADE ತ್ರಿಭುಜ ABC ತ್ರಿಭುಜಕ್ಕೆ ಸಮರೂಪತೆಯನ್ನು ಹೊಂದಿದೆ ಅಂತಂದೇಳಿ ತೋರಿಸ್ಬೇಕು. ಕೊಟ್ಟಿರೋ ಅಂಶಗಳನ್ನು ಫಸ್ಟ್ ತಗೊಳ್ಳೋಣ. ಕೊಟ್ಟಿರುವ ಅಂಶಗಳು ಯಾವ್ಯಾವುದು? ತ್ರಿಭುಜ ABE ಕಾಂಗ್ರುಯೆನ್ಸ್ ಟು ತ್ರಿಭುಜ ACD ತಗೊಂಡ್ರೆ
ಯಾವ್ಯಾವ ಸಮ ಇದೆ ಇದರಲ್ಲಿ? ಎ ಬಿ ಬಾಹು ಎ ಸಿ ಬಾಹುಗೆ ಸಮ. ಹಾಗೆಯೇ ಬಿ ಇ ಬಾಹು ಸಿ ಡಿ ಬಾಹುಗೆ ಸಮ. ಎ ಇ ಬಾಹು ಯಾವುದಕ್ಕೆ ಸಮ? ಎ ಡಿ ಬಾಹುಗೆ ಸಮ. ಯಾಕೆ ಅಂತಂದು ಹೇಳಿದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ನೋಡಿ, ಎ ಬಿ ಬಾಹು ಎ ಸಿ ಬಾಹುಗೆ ಸಮ ಇದೆ. ಬಿ ಇ ಬಾಹು ಸಿ ಡಿ ಬಾಹುಗೆ ಸಮ ಇದೆ. ಎ ಇ ಬಾಹು ಎ ಡಿ ಬಾಹುಗೆ ಸಮ ಇದೆ. ಆದರೆ ನಾವು ತೋರಿಸ್ಬೇಕಾಗಿರೋದು ಯಾವುದನ್ನು? ಎ ಡಿ ಇ ಮತ್ತು ಎ ಬಿ ಸಿಯನ್ನು ತೋರಿಸ್ಬೇಕು. ಅದನ್ನು ಬರ್ಕೊಳ್ಳೋಣ. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ತಗೊಳ್ಳೋದಾದರೆ ಎ ಡಿ ಇ ತ್ರಿಭುಜ ಅಂದರೆ ಯಾವುದು? ಎ ಡಿ ಇ ತ್ರಿಭುಜ ಇದು, ಎ ಬಿ ಸಿ ತ್ರಿಭುಜ ಇದು. ಇದರಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಮತ್ತು ಇನ್ನೊಂದು ಏನು ಕೊಟ್ಟಿದ್ದಾನೆ? ಇದನ್ನು 1 ಅಂತ ಇಟ್ಕೊಳ್ತೀನಿ. ಇನ್ನೊಂದನ್ನು ಎ ಡಿ ಇಸ್ ಈಕ್ವಲ್ ಟು ಎ ಇ, ಎ ಡಿ ಇಸ್ ಈಕ್ವಲ್ ಟು ಎ ಇ. ಇವೆರಡರಲ್ಲಿ ನಾವು ತಗೊಳ್ಳೋಣ. ಏನು ಮಾಡೋಣ ಇದಕ್ಕೆ ಅಂತಂತೇಳಿದರೆ, ಉದಾಹರಣೆಗೆ ಅವೆರಡರ ಅನುರೂಪ ಭಾಗಗಳನ್ನು ತಗೊಳ್ಳೋಣ. ಏನು ಮಾಡೋದು ಅಂತಂತೇಳಿದರೆ, ಫಸ್ಟ್ ಒಂದಿಗೆ ಎ ಬಿ ಇಸ್ ಈಕ್ವಲ್ ಟು ಎ ಸಿಗೆ ಎ ಸಿಯಿಂದ ಭಾಗಿಸ್ಬಿಡೋಣ. ಎ ಸಿಯಿಂದ ಭಾಗಿಸಿದಾಗ ಏನು ಸಿಗುತ್ತೆ? ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಸಿ ಎಂಪ್ಲಾಯ್ಸ್ ಏನಾಗುತ್ತೆ? ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು 1. ಯಾಕೆ ಅಂತಂದೇಳಿದರೆ ಎ ಸಿ ಮತ್ತು ಎ ಸಿ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ 1 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಯಾವುದನ್ನು? ಎರಡನೇದನ್ನು. ಎರಡನೇದೇನಿದೆ ನಮ್ಮದು? ಎ ಡಿ ಇಸ್ ಈಕ್ವಲ್ ಟು ಎ ಇ ಇದೆ. ಎ ಡಿ ಇಸ್ ಈಕ್ವಲ್ ಟು ಎ ಇ ಇದ್ದರೆ ಇದರಲ್ಲಿ ಏನು ಮಾಡೋಣ ಅಂತಂದೇಳಿದರೆ ಎ ಡಿಯನ್ನು ಭಾಗಿಸ್ಬಿಡೋಣ. ಎ ಡಿಯಿಂದ ಭಾಗಿಸಿದಾಗ ಏನು ಉಳ್ಕೊಳ್ಳುತ್ತೆ? ಎ ಇ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಡಿ ಬೈ ಎ ಡಿ. ಅಲ್ಲಿಗೆ ಎ ಡಿ ಕ್ಯಾನ್ಸಲ್ ಆದರೆ ಇಂಪ್ಲಾಯ್ಸ್ ಉಳಿಯೋದೇನು ಉಳಿಯುತ್ತೆ ನಮಗೆ? ಎ ಇ ಬೈ ಎ ಡಿ ಇಸ್ ಈಕ್ವಲ್ ಟು 1 ಆಯಿತು. ಆಗಿದ್ಮೇಲೆ ಇದನ್ನೇನು ಮಾಡೋಣ? 3 ಅಂತ ಇಟ್ಕೊಳ್ಳೋಣ. ಇದನ್ನು 4 ಅಂತಂದೇಳಿ ತಗೊಳ್ಳೋಣ. 3 ಮತ್ತು 4ರಿಂದ ಏನು ಬರಿಬೋದು? ಎರಡೂ ಬಲಭಾಗಗಳು ಸಮ ಇರೋದರಿಂದ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಡಿ. ಓಕೆ, ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಡಿ ಆಯಿತು. ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ. ಎ ಬಿ ಬೈ ಎ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಡಿ. ಅಂದರೆ ಎ ಇಯನ್ನು ಕೆಳಭಾಗಕ್ಕೆ ತಗೊಂಬಂದಿನಿ, ಎ ಸಿಯನ್ನು ಮೇಲ್ಭಾಗಕ್ಕೆ ತಗೊಂಡೋಗಿದ್ದೀನಿ. ಜೊತೆಗೆ ಇನ್ನೊಂದು ಏನು ಮಾಡ್ಬೋದಪ್ಪ ಅಂತಂದೇಳಿದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ. ಎ ಬಿ ಬೈ ಎ ಇ ಇದೆಯಲ್ಲ, ಎ ಇ ಬದಲಿ ಎ ಡಿ ತಗೊಳ್ತೀನಿ. ಹಾಗೆಯೇ ಎ ಸಿ ಬೈ ಎ ಡಿ ಬದಲಿ ಏನು ಮಾಡ್ಬೋದು? ಎ ಇ ಅಂತ ತಗೊಳ್ತೀನಿ. ಯಾಕೆ ಅಂತಂದೇಳಿ ನಮ್ಮ ಒಂದರಲ್ಲಿ ಇದೆ ಎ ಇ ಇಸ್ ಈಕ್ವಲ್ ಟು ಎ ಡಿ ಆಗಿರೋದ್ರಿಂದ ಎ ಡಿ ಬದಲಿ ಎ ಇ ಅಥವಾ ಎ ಇ ಬದಲಿ ಎ ಡಿಯನ್ನು ತಗೋಬೋದು. ಇದರಿಂದ ನಮಗೇನು ಗೊತ್ತಾಗುತ್ತೆ? ಎರಡು ಬಾಹುಗಳು ಅನುರೂಪ ಆಗಿರ್ತಕ್ಕಂಥದ್ದು, ಅಂದರೆ ಅನುಪಾತಗಳಿದ್ದಾವೆ ಅಂತಂದೇಳಿ ಗೊತ್ತಾಗುತ್ತೆ. ಈಗ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ಯಾವುದು? ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಏನಾಗಿದೆ? ಎ ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಇ. ಜೊತೆಗೆ ಒಂದು ಕೋನ ಇದೆ.
ಆ್ಯಂಗಲ್ ಡಿ ಎ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ. ಇದು ಎರಡೂ ತ್ರಿಭುಜಗಳಿಗೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಕೋನ. ಅಲ್ಲಿಗೆ ಏನಾಯಿತು, ಬಾಹು ಕೋನ ಬಾಹು ನಿಯಮದಿಂದ ಎರಡೂ ತ್ರಿಭುಜಗಳೇನಾಗ್ತವೆ, ಸಮರೂಪಿಗಳಾಗ್ತವೆ. ತ್ರಿಭುಜ ಎ ಡಿ ಇ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಎ ಬಿ ಸಿ. ಇದು ನಾವು ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಗೊತ್ತಾಗದೇ ಇದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.